Hello everyone, welcome to ಸನ್ಮಾರ್ಗ ಕ್ಲಾಸಸ್. ಕ್ಷೇತ್ರಗಣಿತ ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಉದ್ದ 100 ಸೆಂಟಿಮೀಟರ್, ಅಗಲ 60 ಸೆಂಟಿಮೀಟರ್ ಮತ್ತು ಎತ್ತರ 50 ಸೆಂಟಿಮೀಟರ್ ಇರುವ ಒಂದು ರಟ್ಟಿನ ಪೆಟ್ಟಿಗೆಯನ್ನ ಒಬ್ಬ ಹುಡುಗ ಒಂದೇ ಗಾತ್ರವಿರುವಂತೆ ಪೆಟ್ಟಿಗೆಯ ಉದ್ದ ಮತ್ತು ಅಗಲಗಳನ್ನು ಸಮಭಾಗಗಳನ್ನಾಗಿ ವಿಭಜನೆ ಮಾಡಲು ಅವನಿಗೆ ಬೇಕಾದ ರಟ್ಟಿನ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಈ ರೀತಿ ಒಂದು ರಟ್ಟಿನ ಬಾಕ್ಸ್ ಇದೆ. ಸೊ ಇದನ್ನ ಸಮಭಾಗವನ್ನಾಗಿ ಮಾಡ್ಲಿಕ್ಕೆ ಸೊ ಇಲ್ಲೊಂದು ರಟ್ಟು ಹಾಕ್ತಾನೆ, ಇಲ್ಲೊಂದು ರಟ್ಟು ಹಾಕ್ತಾನೆ. ಓಕೆ, ಸೊ ನಾವು ಉಪಯೋಗಿಸಿದಂತಹ ರಟ್ಟಿನ ವಿಸ್ತೀರ್ಣವನ್ನ ಹೇಳ್ಬೇಕಾಗತ್ತೆ. ಸೊ ಇಲ್ಲಿ ಉದ್ದಕ್ಕೆ ಸಮಾಂತರವಾಗಿರುವಂತಹ ರಟ್ಟಿನ ತುಂಡು. ಸೊ ಇದು ಏನಾಯ್ತು ಹೇಳಿ, ಪೆಟ್ಟಿಗೆಯ ಉದ್ದ ಮತ್ತು ಎತ್ತರಕ್ಕೆ ಸಮನಾಗತ್ತೆ. ಓಕೆ, ಸೊ ಇದು ಉದ್ದ ಮತ್ತು ಎತ್ತರಕ್ಕೆ ಸಮನಾಗತ್ತೆ. ಸೊ ಇದರ ವಿಸ್ತೀರ್ಣ ಏನಾಗತ್ತೆ ಹೇಳಿ, ಉದ್ದ ಗುಣಿಸು ಎತ್ತರ. ಓಕೆ, ಸೊ ಉದ್ದ ಗುಣಿಸು ಎತ್ತರ. ಸೊ ಒನ್ಸ್ ಅಗೇನ್, ಸೊ ಇಲ್ಲಿ ಉದ್ದಕ್ಕೆ ಸಮಾಂತರವಾಗಿ ಆಗಿರುವ ರಟ್ಟಿನ ತುಂಡು. ಸೊ ಇದರ ವಿಸ್ತೀರ್ಣ ಏನ್ ಹೇಳಿ, ಉದ್ದ ಗುಣಿಸು ಎತ್ತರ. ಸೊ ಉದ್ದ ಎಷ್ಟು, 100 ಸೆಂಟಿಮೀಟರ್ ಗುಣಿಸು ಎತ್ತರ 50 ಸೆಂಟಿಮೀಟರ್. ಹಾಗಾದ್ರೆ ಇದೆಷ್ಟಾಯ್ತು, 5000 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು. ಸೊ ಉದ್ದಕ್ಕೆ ಸಮಾಂತರವಾಗಿರುವಂತಹ ರಟ್ಟಿನ ತುಂಡಿನ ವಿಸ್ತೀರ್ಣ. ಸೊ ಈಗ ನಾವು ಅಗಲಕ್ಕೆ ಸಮಾಂತರವಾಗಿ ಹಾಕಿದ್ದೇವಲ್ವಾ. ಸೊ ಹಾಗಾದ್ರೆ ಅಗಲಕ್ಕೆ ಸಮಾಂತರವಾಗಿ ಇರುವ ರಟ್ಟಿನ ತುಂಡು ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಸೊ ಇದು ಪೆಟ್ಟಿಗೆಯ ಅಗಲ ಮತ್ತು ಎತ್ತರಕ್ಕೆ ಸಮನಾಗಿರತ್ತೆ. ಓಕೆ, ಸೊ ಹಾಗಾದ್ರೆ ಇದರ ವಿಸ್ತೀರ್ಣ ಏನ್ ಹೇಳಿ, ಅಗಲ ಗುಣಿಸು ಎತ್ತರ ಆಗತ್ತೆ. ಸೊ 60 ಗುಣಿಸು 50 ಈಸ್ ಈಕ್ವಲ್ ಟು 3000 ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಬೇಕಾದ ರಟ್ಟಿನ ವಿಸ್ತೀರ್ಣ ಏನಾಗತ್ತೆ ಹೇಳಿ, ವಿಭಜನೆಗಾಗಿ ಬೇಕಾದ ಒಟ್ಟು ರಟ್ಟಿನ ವಿಸ್ತೀರ್ಣಕ್ಕೆ ಸಮ. ಸೊ ಹಾಗಾದ್ರೆ ಇಲ್ಲಿ ಒಟ್ಟು ಬೇಕಾದ ರಟ್ಟಿನ ವಿಸ್ತೀರ್ಣ ಈಸ್ ಈಕ್ವಲ್ ಟು ಹೇಳಿ, 5000 ಪ್ಲಸ್ 3000 ಈಸ್ ಈಕ್ವಲ್ ಟು ಎಷ್ಟಾಗತ್ತೆ ಹೇಳಿ, 8000 ಸೆಂಟಿಮೀಟರ್ ಸ್ಕ್ವೇರ್. ಓಕೆ, ಸೊ ಇದು ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಥ್ಯಾಂಕ್ ಯು.